ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಎಲ್ಲ ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಗುರು ಪೂರ್ಣಿಮೆಯ ಹಬ್ಬದ ಶುಭಾಶಯಗಳು ಎಲ್ಲ ಯೂಟ್ಯೂಬ್ ಕುಟುಂಬ ಸ್ನೇಹಿತರಿಗೂ ಗುರು ಪೂರ್ಣಿಮೆಯ ಹಬ್ಬದ ಶುಭಾಶಯಗಳು. ನಾನು ನನ್ನ ಫ್ರೆಂಡು ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇವರು ಯಾರು ಅಂತ ಗೊತ್ತಾಗಿರುತ್ತೆ ಆಗಲೇ ನಿಮಗೆ. ಯಾರು ಅಂತ, ದಾಕ್ಷಾಯಣಿ ಅಂತ. ನಮ್ಮ ಮನೆ ಪಕ್ಕದಲ್ಲೇ ಮನೆ ಇದೆ ಅವ್ರದ್ದು, ನಮ್ಮದು. ಅವರು ನಾವು ಜೊತೆಯಲ್ಲಿ ಹೋಗಿ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆನೇಕಲ್ಗೆ ಹೋಗಬೇಕಿತ್ತು ನಾವು. ಆನೇಕಲ್ ಫ್ರೆಂಡು ಮನೆಗೆ ಹೋಗಿ ಅವರು ನಾವು ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಜಾತ್ರೆ ಫೀಲೇ ಕೊಡ್ತು. ಹೋದ ತಕ್ಷಣ ಒಂಥರ ಎಲ್ಲ ಅಂಗಡಿ ಬಂದಿತ್ತು, ಮತ್ತು ಜನನೂ ಜಾತ್ರೆ ತುಂಬಾ ಇತ್ತು. ಹೋದ ತಕ್ಷಣ ಒಂಥರ ಜಾತ್ರೆ ವಾತಾವರಣ ಫೀಲ್ ಕೊಡ್ತು. ಮತ್ತು ಪರಿಸರ, ಹೂ ಡೆಕೋರೇಷನು ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಯಾಯಿತು ಡೆಕೋರೇಷನ್ ನೋಡಿ. ತುಂಬ ಲೈನು ಇತ್ತು, ತುಂಬ ರಶ್ ಇತ್ತು, ಜನ ಜಾಸ್ತಿ ಬಂದಿದ್ದರು ನೋಡ್ರಿ. ಹೂ ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸಾಯಿಬಾಬಾ ಅದು ಫ್ಲವರ್ ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಂಟ್ರೆನ್ಸು, ಲೈನು, ಮತ್ತು ಹೋದ ತಕ್ಷಣ ಚಪ್ಪಲಿ ಬಿಟ್ಕೊಂಡು ಕಾಲು ತೊಳ್ಕೊಂಡು ಮತ್ತು ಮೂವ್ ಆದ್ವಿ ಒಳಗೆ ಲೈನಲ್ಲಿ. ನೋಡ್ರಿ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಲೈನ್ ಇತ್ತು, ಲೆಂತು, ತುಂಬ ಜನ ಇದ್ದರು. ಗುರು ಪೂರ್ಣಿಮೆ ದಿವಸದ ತುಂಬ ಖುಷಿ ಕೊಡ್ತಾನಂತಲೇ ಹೇಳ್ಬೋದು. ನೋಡ್ರಿ, ಇಷ್ಟು ರಶ್ ಇದರಲ್ಲಿ ಇಟ್ಕೊಂಡು ಲೈನಲ್ಲಿ ಬರ್ತಾ ಇದ್ದೀವಿ ನಾವು 3 ಜನನು. ಇಲ್ಲಿ ಚಿಕ್ಕ ಒಂದು ಮಂಟಪದಲ್ಲಿ ಸಾಯಿಬಾಬಾ ಅವ್ರದ್ದು ಪಾದರಕ್ಷಣೆ ಇತ್ತು. ಅಲ್ಲೂ ಕೈ ಮುಕ್ಕೊಂಡು ಮತ್ತೆ ಮುಂದೆ ಆದ್ವಿ. ಈ ಮಂಟಪದಲ್ಲಿ ಕಲರ್ ಫ್ಲವರ್ ಥರ ರೆಡ್ ಕಲರಲ್ಲಿ ಮಾಡಿದರು. ನನಗೆ ಮಾತ್ರ ಸಖತ್ತಾಗಿ ಅನಿಸ್ತು ಅಂತಲೇ ಹೇಳ್ಬೋದು. ನೋಡ್ರಿ, ಆಚೆ ಇಷ್ಟೊಂದು ಡೆಕೋರೇಷನ್ದ್ರಲ್ಲಿ ಫ್ಲವರ್ ಡೆಕೋರೇಷನ್, ಅದರಲ್ಲೇ ಕಣ್ಣಿಗೊಂದು ಹಬ್ಬನೇ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು. ಅಗ್ನಿ ಹೋಮಕುಂಡನೂ ಅಗ್ನಿ ಪೂಜೆ ಮಾಡಿದ್ರು, ಅದು ಚೆನ್ನಾಗಿ ಪೂಜೆ ಆಯಿತು. ಮತ್ತು ಇಲ್ಲಿ ದತ್ತಾತ್ರೇಯ ಸ್ವಾಮಿಯವ್ರದ್ದು ಅದು ದರ್ಶನ ಆಯಿತು. ಅಲ್ಲೂ ಆರತಿ ತಗೊಂಡು, ಆರತಿ ತಟ್ಟೆಗೆ ಕಾಸು ಹಾಕಿ ಆರತಿ ತಗೊಂಡು ಮತ್ತು ಮುಂದೆ ಇಲ್ಲಿ ಫ್ಲವರ್ ಡೆಕೋರೇಷನ್ ನೋಡೋದೇ ಒಂದು ದೊಡ್ಡ. ನೋಡ್ರಿ, ಎಷ್ಟು ಚೆಂದ ಐತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ಕ್ಯೂ ಅಲ್ಲಿ ಏನೂ ಅಷ್ಟು ಕಷ್ಟ ಆಗಿಲ್ಲ. ಆರಾಮಾಗಿ ಲೈನು, ಜನ ಮುಂದೆ ಹೋಗ್ತಾಯಿದ್ರು. ನಂಗೆ ಮಾತ್ರ ಆ ಡೆಕೋರೇಷನ್ ನೋಡಿ ಕಳೆದೋಗಿದ್ದೆ, ಆ ಥರ ಫೀಲ್ ಕೊಡ್ತು ನನಗೆ. ತುಂಬ ಆರಾಮಾಗಿ ಇಲ್ಲಿ ಚಿಕ್ಕ ಒಂದು ಬಸವಣ್ಣ ದೇವರು ಇದ್ದರು, ಒಳಗೆ ಎಂಟ್ರಿ ಹೋಗ್ತಾ ಇದ್ದೀವಿ ನೋಡಿ. ಸಾಯಿಬಾಬಾ ಅವ್ರದ್ದು ಅಲಂಕಾರ ಮಾತ್ರ ಅಷ್ಟು ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಆರಾಮಾಗಿ ಅಲ್ಲೇ ಅವರು ಯಾರು ಏನು ವೀಡಿಯೋ ಮಾಡ್ಕೊಳ್ಳಿ ಬೇಡ ಅಂತೇನು ಹೇಳಿಲ್ಲ. ದರ್ಶನ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದಾಗೆ ಒಂದಿಬ್ಬರು ಹೆಣ್ಮಕ್ಳು ವಿಡಿಯೋ ನೋಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಒಳಗಡೆ ನೋಡಿದ್ದಾರೆ ಅಂದರೆ ಆಚೆನೂ ಅವರೇ ನೋಡ್ತಾಯಿದ್ರು ವಿಡಿಯೋಗೆ.
ವಿಡಿಯೋ ಮಾಡ್ತಾ ಇದ್ದಾರೆ ಅಂತನಾ ನೋಡಿ. ಒಳಗೆ ಕೈ ಮುಕ್ಕೊಂಡು ಬಂದು ಮತ್ತೆ ಆಚೆ ಇನ್ನೊಂದು ಕಡೆ ಅವ್ರದ್ದು ಅಗ್ನಿಕುಂಡ ಬೆಂಕಿ ಹಾಕಿದ್ದು ಆರೋದೇ ಇಲ್ಲಂತೆ ಇಲ್ಲಿ. ಮತ್ತು ದೀಪ ಎಡೆ ಇಟ್ಟಿದ್ದಾರೆ, ದೀಪ ಹಚ್ಚಿ. ಮತ್ತು ಪಕ್ಕದಲ್ಲಿ ಪಲ್ಲಕ್ಕಿ ಬರುತ್ತಲ್ಲ, ಪಲ್ಲಕ್ಕಿ ಇದು ಅದೂ ಇಟ್ಟಿದ್ದರು. ಇಲ್ಲಿ ಅವ್ರದ್ದು ಪಾದರಕ್ಷಣೆ ಕೈ ಮುಕ್ಕೊಂಡು ಮತ್ತು ಅಗ್ನಿಕುಂಡಕ್ಕೆ ನಮಸ್ಕಾರ ಮಾಡಿಕೊಂಡು ಮತ್ತು ಈ ಕಡೆ ಕೈ ಮುಕ್ಕೊಂಡು ಮತ್ತೆ ಒಂದು ಕಡೆ ಬಂದ್ವಿ. ದೇವಸ್ಥಾನ ಹೋಗಿ ಬರೋದೇ ಒಂದು ತುಂಬಾ ಖುಷಿ ಕೊಡುತ್ತೆ. ದೇವಸ್ಥಾನ ಅಂದರೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಮಾತ್ರ. ದೇವಸ್ಥಾನ ಅಂದರೆ ಎಲ್ಲಾದರೂ ಹೋಗ್ತೀನಿ ಬರ್ತೀನಿ ಅಂತ. ನೋಡಿರಿ, ಪಾದರಕ್ಷಣೆ ಮುಟ್ಟಕ್ಕೆ ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು. ಆ ಥರ ಖುಷಿ ಕೊಡುತ್ತೆ. ಆಚೆ ಎಲ್ಲ ಕೈ ಮುಕ್ಕೊಂಡು ಸ್ವಲ್ಪ ಕುತ್ಕೊಂಡು ಎದ್ದು ಹೋಗ್ತಾಯಿದ್ರು. ನೋಡಿರಿ, ಅದು ಪಾದ ಮುಟ್ಟಿ ನಮಸ್ಕಾರ ಮಾಡೋದಂದರೆ ಏನೋ ಒಂಥರ ಖುಷಿ, ನೆಮ್ಮದಿ ಅಂತಲೇ ಫೀಲ್ ಕೊಡುತ್ತೆ. ಅವ್ರ ಪಾದ ಮುಟ್ಟಿದ್ದೀವೇನೋ ಅಂತ ಆ ಥರ ಕೊಡುತ್ತೆ. ನೋಡಿರಿ, ಆಚೆ ಕಡೆ ಬಂದ್ವಿ. ಬಂದಾದಮೇಲೆ ಪ್ರಸಾದ ತಗೊಂಡ್ವಿ. ವಿಭೂತಿ ಕುಂಕುಮ ತಗೊಂಡು ಆಚೆ ಬಂದ್ವಿ. ಇಲ್ಲಿ ಬಿಸ್ಕಿಟು, ತುಳಸಿ ದಳ ಪ್ರಸಾದ ಸಿಕ್ತು ನಮಗೆ. ತುಂಬಾ ಖುಷಿ ಅಂತ ಆಯಿತು. ಅದಾದಮೇಲೆ ಇಲ್ಲಿ ಊಟ ಪ್ರಸಾದ ಕೊಟ್ಟರು. ಲಾಡು, ಮೊಸರನ್ನ. ಮತ್ತು ಇಲ್ಲಿ ನನ್ನ ಫ್ರೆಂಡು ರುದ್ರಾಕ್ಷಿ ಜಗದ್ದೇವರು ಶ್ರೀ ಆದಿಶಂಕರ ಅಜ್ಜಯ್ಯ ಅಲ್ಲಿನೂ ತುಂಬಾ ಡೆಕೋರೇಷನ್ ಇತ್ತು, ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲೂ ಆರತಿ ಕೊಟ್ಟರು. ಅಲ್ಲೂ ಕೈ ಮುಕ್ಕೊಂಡು ಅಲ್ಲೂ ಪ್ರಸಾದ ಪುಳಿಯೋಗರೆ ಮತ್ತು ಕೇಸರಿ ಬಾತು ಅಲ್ಲೂ ಇತ್ತು. ತುಂಬಾ ಇಲ್ಲಿ ನೋಡ್ರಿ, ಕೈ ಮುಕ್ಕೊಂಡು ಸುತ್ತಾಕೊಂಡು ಬಂದ್ವಿ ಒಂದು ರೌಂಡು. ಅಲ್ಲಿ ಹಲಸಿನ ಗಿಡ ನೆಲದಲ್ಲೇ ಬಿಟ್ಟಿತ್ತು. ಇಲ್ಲ, ಅದಾದಮೇಲೆ ಮತ್ತೆ ನಾವು ರಾಯರ ಮಠಕ್ಕೆ ಬಂದ್ವಿ. ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ, ಮತ್ತು ರಾಯರ ದೇವಸ್ಥಾನ, ಮತ್ತು ಇದು 9 ದೇವಸ್ಥಾನ ದೇವರಿದ್ದಾರಲ್ಲ, ಅದಕ್ಕೆ ಏನಂತಾರೆ ನೋಡಿರಿ. ತುಂಬ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಅದು ಎಲ್ಲ ಆರತಿ ತಗೊಂಡು ಪ್ರಸಾದ ತಗೊಂಡು ಕೂತಿದ್ವಿ ನಾವು. ಇಲ್ಲಿ ತುಂಬ ರಶ್ ಇರೋದು. ನಾವು ಫಸ್ಟಿಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಇಲ್ಲಿ ಬಂದ್ವಿ. ಇಲ್ಲಿ ಶಿವಂದು ಲಿಂಗ ಇತ್ತು. ಶಿವ ಮತ್ತು ಶನಿ ಮಹಾತ್ಮ, ರಾಯರು ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಸಖತ್ತಾಗಿದ್ರು. ಇದೆ ದೇವಸ್ಥಾನ ತುಂಬಾ ಖುಷಿಯಾಯಿತು. ಫ್ರೆಂಡ್ ಜೊತೆ ಬಂದು ದರ್ಶನ ಮಾಡಿಕೊಂಡು ಆ ದಿನ ಫುಲ್ ಇಡೀ ದೇವ್ರ ದರ್ಶನ ಆಯಿತು. ಹುಣ್ಣಿಮೆ, ಗುರುಪೂರ್ಣಿಮೆ ಹಬ್ಬದ ದಿವಸ. ಇಲ್ಲಿ ನೋಡಿ, ಆಚೆ ಬಂದು ಇಲ್ಲೂ ಕೈ ಮುಕ್ಕೊಂಡು ಸ್ವಲ್ಪ ಕುತ್ಕೊಂಡು ಒಂದು ಸ್ವಲ್ಪ ರೌಂಡ್ ವಿಡಿಯೋ ಮಾಡಿಕೊಂಡೆ. ಕುತ್ಕೊಂಡಿದ್ದು ಫೋಟೋ ತೆಕ್ಕೊಂಡಿವಿ ಒಂದೆರಡು. ತುಂಬಾ ಚೆನ್ನಾಗಾಯಿತು ದರ್ಶನ. ನೋಡಿರಿ, ಅಲ್ಲಿದ್ದು ಆಟೋ ಬಂದ್ವಿ. ಆಟೋನಿಂದ ನಮ್ಮೂರು ಆನೇಕಲ್ ಬಸ್ ಸ್ಟ್ಯಾಂಡ್ನಿಂದ ನಮ್ಮೂರು ಬಸ್ಸಿಗೆ ಹತ್ವಿ. ನೋಡಿರಿ, ಬಸ್ಸಲ್ಲಿ ಕುತ್ಕೊಂಡು ನಮ್ಮ ಫ್ರೆಂಡ್ ಬಾಯ್ ಹೇಳಿಕೊಂಡು ಸರಿ ಬರ್ತೀವಿ ಅಂತಂದು ನಾವು ಹೇಳಿ ಬಸ್ಸಲ್ಲಿ ಕುತ್ಕೊಂಡಿದ್ವಿ. ನಮ್ಮ ಮನೆಗೆ ಬರೋಷ್ಟರಲ್ಲಿ 5:20 ಆಗಿತ್ತು. ನನ್ನ ಮಕ್ಕಳೆಲ್ಲ ಕಾಯ್ತಾಯಿದ್ರು, ಮಮ್ಮಿ ಎಲ್ಲಿದ್ದೀಯಾ ಅಂತ. ಕೊನೆಗೂ ಮನೆಗೆ ಬಂದೆ. ನನ್ನ ಮಗಳ ಕೈಯಲ್ಲಿ ಪ್ರಸಾದ ಕೊಟ್ಟೆ. ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ಲು.